ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಅವಧಿಯಲ್ಲಿ ನಾವು 9ನೇ ತರಗತಿ ಕನ್ನಡ ಪದ್ಯಭಾಗ ಪಾರಿವಾಳ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಪಾರಿವಾಳ ಅನ್ನುವಂಥದ್ದು ಈ ಕನ್ನಡ ಸಾಹಿತ್ಯದಲ್ಲಿ ಬರೆದಿರುವಂತಹ ಒಂದು ಕಥನ ಕವನ. ಅದ್ರ ಬಗ್ಗೆ ಇವಾಗ ನೋಡೋಣ. ನೋಡಿ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತದೆ. ಅಂದರೆ ಕನ್ನಡದಲ್ಲಿ ಹಲವಾರು ಸಾಹಿತ್ಯ ಪ್ರಕಾರಗಳಿದ್ದಾವೆ. ಕವನಗಳು, ಕಥೆಗಳು, ಪ್ರವಾಸ ಕಥನಗಳು, ಈ ರೀತಿ ಹಲವಾರು ರೀತಿಯ ಸಾಹಿತ್ಯ ಪ್ರಕಾರಗಳಿದೆ. ಅದರಲ್ಲಿ ಕಥನ ಕವನಗಳು ಅಂತಿದೆ. ಕವನಗಳು ಸಹೃದಯರನ್ನು ರಂಜಿಸುತ್ತದೆ ಅಂತ ಹೇಳ್ತಾರೆ. ಸಹೃದಯರು ಅಂದರೆ ಯಾರು ಅಂತ ಹೇಳಿದ್ರೆ, ಯಾರು ಈ ಹಾಡುಗಳ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿರ್ತಾರೋ, ಆ ಕವನಗಳನ್ನ ಇಷ್ಟಪಡ್ತಾರೋ ಅಂಥವರಿಗೆ ಒಂದು ಆಸಕ್ತಿಯನ್ನು ಮೂಡಿಸುವಂತಹ, ಅವರ ಮನಸ್ಸನ್ನು ಉಲ್ಲಾಸಗೊಳಿಸುವಂತಹ ಒಂದು ಕೆಲಸವನ್ನು ಈ ಕವನಗಳು ಮಾಡುತ್ತೆ. ಹಾಗಾಗಿ ಅದರಲ್ಲಿ ಕಥನ ಕವನಗಳು ತುಂಬ ಮಹತ್ವದ್ದಾಗಿದೆ. ಕವನಗಳು ಬೇರೆ, ಕಥನ ಕವನಗಳು ಬೇರೆ. ಕವನಗಳು ಅಂದರೆ ಬರೀ ಹಾಡುಗಳು ಮಾತ್ರ. ಕಥನ ಕವನಗಳು ಅಂತ ಹೇಳಿದ್ರೆ ಒಂದು ಕವನವನ್ನು ಹಾಡುವುದರ ಮೂಲಕ ಒಂದು ಕಥೆಯನ್ನೇ ಹೇಳ್ತಾ ಹೋಗುವಂಥದ್ದು. ಹೀಗೆ ಕವನದ ಮುಖಾಂತರವೇ ಒಂದು ಘಟನೆಯನ್ನು, ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು, ಅನುಭವದ ನುಡಿಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ. ಅಂದರೆ ಈ ಕವನದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಒಂದು ಹಾಡನ್ನು ಹಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೊಂದು ಕಥೆ ಇರುತ್ತೆ. ಪ್ರಾರಂಭದಲ್ಲಿ ಏನು ಕಥೆ ಪ್ರಾರಂಭ ಆಗುತ್ತೋ ಅದನ್ನು ಕೊನೆಗೆ ಒಂದು ಹೆಂಡ್ ಮಾಡ್ತಾರೆ, ಕೊನೆ ಮಾಡ್ತಾರೆ. ಆದರೆ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಅದನ್ನು ಹಾಡನ್ನು ನಾವು ಹೇಳ್ತಾ ಹೋಗ್ತಾ ಇರ್ಬೇಕಾದ್ರೆ ಅದು ನಮ್ಮ ಮನಸ್ಸಲ್ಲಿ ಒಂದು ಕಥೆಯು ನಮಗೆ ನೆನಪಿಗೆ ಬರ್ತಾ ಇರುತ್ತೆ. ಹಾಗಾಗಿ ಕೊನೆಯಲ್ಲಿ ಆ ಕಥೆಗೆ ಒಂದು ಕೊನೆ ಬರುತ್ತೆ. ಆ ಕೊನೆಯಲ್ಲಿ ಏನೋ ಒಂದು ಸಂದೇಶವನ್ನು, ತನ್ನ ಒಂದು ಅನುಭವದ ನುಡಿಯನ್ನು, ಒಂದು ಉತ್ತಮವಾದ ಅಂತ್ಯವನ್ನು ಕೊಡುವಂಥದ್ದು ಈ ಕಥನ ಕವನದ ಒಂದು ಪ್ರಮುಖ ಉದ್ದೇಶ. ಇದನ್ನು ಬರೆದಂಥವರು ಕವಿ ಸು ರಂ ಎಕ್ಕುಂಡಿ. ಸು ರಂ ಅಂತ ಹೇಳಿದ್ರೆ ಇವರ ಪೂರ್ಣ ಹೆಸರು ನೋಡಿ, ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರು 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳು, ಇವರು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ನೋಡಿ, ಕವನ ಸಂಕಲನಗಳು, ಅದರಲ್ಲಿ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು, ಇದಿಷ್ಟು ಒಂದು ಕವನ ಸಂಕಲನಗಳು. ಕಥಾ ಸಂಕಲನ ನೆರಳು, ಕಾದಂಬರಿ ಪ್ರತಿಬಿಂಬಗಳು, ಈ ರೀತಿ ಹಲವಾರು ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಮತ್ತು ಇಷ್ಟೆಲ್ಲ ಕೃತಿಗಳನ್ನ ರಚನೆ ಮಾಡಿರೋವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿದೆ. ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಇದೆಲ್ಲ ಇವರಿಗೆ ದೊರೆತಿವೆ. ಈ ಪ್ರಸ್ತುತ ಈ ಪಾರಿವಾಳ ಪದ್ಯವನ್ನು ಸು ರಂ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಈಗ ಮಕ್ಕಳೇ, ಈ ಒಂದು ಪದ್ಯವನ್ನು ನಾನು ಒಂದು ಸಲ ರಾಗವಾಗಿ ಹಾಡ್ತೇನೆ. ನೀವು ಕೂಡ ಅದನ್ನು ನೋಡ್ತಾ ಅದನ್ನು ನೀವು ಕೇಳಿಸ್ಕೋಬೇಕು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿ ವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗೀತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವಾನಂದದಿಂದ ಬಾಳಿ, ದಿನ ಕಳೆದವಾನಂದದಿಂದ ಬಾಳಿ.
ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ನೋಡಿ ಮಕ್ಕಳೇ, ನಾವು ನಮ್ಮ ಜೀವನದಲ್ಲಿ ಹೇಗೆ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅನ್ನೋಂಥದ್ದನ್ನ ಇಲ್ಲಿ ಕವಿ ಒಂದು ಈ ಪಾರಿವಾಳಗಳ ಒಂದು ಕಥೆಯನ್ನು ಹೇಳೋದ್ರ ಮೂಲಕ ನಮ್ಮ ಜೀವನದ ಮೌಲ್ಯವನ್ನು ತಿಳಿಸ್ತಾರೆ. ಅಂದರೆ ಇದರ ಒಂದು ನೀತಿ ಏನನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ನಮ್ಮ ಜೀವನದಲ್ಲಿ ಏನೇ ಬಂದರೂ ಸಹಿಸಿಕೊಂಡು ನಾವೇನಾದರೂ ಒಂದು ಕಾರ್ಯ ಸಾಧನೆಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಅದೇ ಈಗ ನಾವು ಏನಾದರೂ ವ್ಯಾಮೋಹಕ್ಕೆ ಒಳಗಾದರೆ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನುವಂಥದ್ದನ್ನು ಈ ಪದ್ಯ ಭಾಗದಲ್ಲಿ ಕವಿ ತಿಳಿಸ್ತಾರೆ. ನೋಡಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ, ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ನೋಡಿ, ಅಲ್ಲಿ ಪಾರಿವಾಳಗಳ ಒಂದು ಚಿತ್ರ ಕಾಣಿಸ್ತಾ ಇದೆ. ದಟ್ಟ ಕಾಡು, ದಟ್ಟ ಕಾಡು ಅಂತ ಹೇಳಿದ್ರೆ ತುಂಬ ದೊಡ್ಡದಾದಂತಹ ಒಂದು ಕಾಡು. ಅದರಲ್ಲಿ ಹೆಮ್ಮರ, ಹೆಮ್ಮರ ಅಂತ ಹೇಳಿದ್ರೆ ದೊಡ್ಡ ಮರ, ಹಿರಿದು ಪ್ಲಸ್ ಮರ, ಹೆಮ್ಮರ ಕರ್ಮಧಾರೆಯ ಸಮಾಸ. ಹಾಗಾಗಿ ಹೊದರು, ಹೊದರು ಅಂತ ಹೇಳಿದ್ರೆ ಪೊಟರೆ, ಮರದ ಪೊಟರೆ. ಹೀಗೆ ಒಂದು ದೊಡ್ಡದಾದಂಥ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರದಲ್ಲಿ ಒಂದು ಪೊಟರೆಯ ಒಳಗಡೆ ಎರಡು ಮುದ್ದು ಬಿಳಿ ಪಾರಿವಾಳಗಳು ಏನು ಮಾಡ್ತಾ ಇರ್ತವೆ, ಸಂಸಾರವನ್ನು ಹೂಡಿರ್ತವೆ. ಅಂದರೆ ಅಲ್ಲಿ ತಮ್ಮ ಬಾಳ್ವಿಕೆಯನ್ನು ಮಾಡ್ತಾ ಇರ್ತವೆ. ನೋಡಿ, ಅದನ್ನೇ ಹೆಮ್ಮರ ಅಂತ ಕರಿತೀವಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಹೇಗೆ ಅಂತೇಳಿದ್ರೆ ಇವೆರಡೂ ಬಿಳಿ ಪಾರಿವಾಳಗಳು ಹಗಲಿರುಳು, ಬೆಳಿಗ್ಗೆ ರಾತ್ರಿ ಯಾವಾಗಲೂ ಅಷ್ಟೇ ಜೊತೆಯಲ್ಲೇ ಇರ್ತವೆ. ಅವೇನಾದರೂ ಹೊರಗಡೆ ವಿಹಾರಕ್ಕೆ ಹೋಗ್ಬೇಕಾದ್ರೂ ಜೊತೆಲೇ ಹೋಗ್ತವೆ, ಅಥವಾ ಏನಾದರೂ ಒಂದು ಆಹಾರವನ್ನು ಸಂಗ್ರಹಣೆ ಮಾಡಬೇಕು ಅಂದರೆ ಹೋಗ್ತೇವೆ, ಅಥವಾ ಒಂದು ನೀರು ಕುಡಿಬೇಕು, ಎಲ್ಲಿಗೆ ಹೋದರೂ ಜೊತೆಯಲ್ಲೇ ಹೋಗ್ತವೆ, ಒಂದನ್ನು ಒಂದು ಬಿಟ್ಟಿರೋದೇ ಇಲ್ಲ. ಹಾಗಾಗಿ ಅಷ್ಟು ಅನ್ಯೂನ್ಯವಾಗಿ ಅಷ್ಟೊಂದು ಪ್ರೀತಿಯನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡಿರ್ತವೆ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಹೀಗೆ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಇಲ್ಲಿ ಒಂದೇ ರೀತಿಯಾದಂತಹ ಅಕ್ಷರಗಳನ್ನ ಇಲ್ಲಿ ನಾವು ವ್ಯಂಜನಾಕ್ಷರಗಳನ್ನ ನಾವು ನೋಡ್ತೇವೆ. ಉದಾಹರಣೆಗೆ ನೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಅಗಲೋದು, ಅಗಲೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದೂರ ಆಗೋದು ಅಂತ. ಈ ಎರಡೂ ಹಕ್ಕಿಗಳು ಒಂದನ್ನು ಒಂದು ಬಿಟ್ಟು ದೂರ ಹೋಗೋದೇ ಇಲ್ಲ. ಅಗಲೋದು ಅಂತ ಹೇಳಿದ್ರೆ ದೂರ ಆಗೋದು. ಆದರೆ ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಇವು ಮತ್ತೆ ವಾಪಸ್ಸು ಹೊರಗಡೆ ಎಲ್ಲಿಗಾದರೂ ಹೋದರೆ ಮತ್ತೆ ವಾಪಸ್ಸು ಇಲ್ಲಿಗೆ ಬಂದಮೇಲೆ ಅವು ಏನು ಮಾಡ್ತವೆ ಅಂತ ಹೇಳಿದ್ರೆ ಸಂತೋಷ. ಹಿಗ್ಗು ಅಂತ ಹೇಳಿದ್ರೆ ಸಂತೋಷ, ತುಂಬ ನೆಮ್ಮದಿಯಿಂದ ಸಂತೋಷದಿಂದ ಕಾಲವನ್ನು ಕಳೀತಾ ಇರ್ತವೆ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನೀವು ನೋಡಬೇಕು, ಈ ಪದ್ಯದ ಸಾಲುಗಳ ಕೊನೆಯಲ್ಲಿ ಒಂದೇ ರೀತಿಯಾದ ಅಕ್ಷರಗಳಿವೆ. ನೋಡಿ, ಈಗ ಹೂಡಿ ಮತ್ತು ಜೋಡಿ ಅಂತಿದೆ. ಇಲ್ಲಿ ಕೊನೆಯಲ್ಲಿರುವಂತಹ ವ್ಯಂಜನಾಕ್ಷರ ಒಂದೇ, ಡ ಅನ್ನುವಂಥದ್ದು. ಅಂದರೆ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಸಪದ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಪ್ರಾಸಪದ. ಯಾಕೆ ಅಂತ ಹೇಳಿದ್ರೆ ಅಂದರೆ ಒಂದು ನಿರ್ದಿಷ್ಟವಾದಂತಹ ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆದರೆ ಅದನ್ನು ನಾವೇನಂತ ಕರಿತೀವಿ? ಪ್ರಾಸಪದ ಅಂತ ಕರಿತೀವಿ. ಅದು ಪ್ರಾರಂಭದಲ್ಲಿ ಬಂದಿದ್ರೆ ಅದು ಆದಿಪ್ರಾಸ ಅಂತ ಕರಿತೀವಿ. ಅದೇ ರೀತಿ ಕೊನೆಯಲ್ಲಿ ಇದ್ದರೆ ಅದನ್ನ ನಾವೇನಂತ ಕರಿತೀವಿ? ಅಂತ್ಯಪ್ರಾಸ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಪದ್ಯವನ್ನು ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಪ್ರತಿ ಸಾಲಿನ ಕೊನೆಯಲ್ಲೂ ಅಂತಹ ಒಂದು
ಪ್ರಾಸಪದಗಳನ್ನ ಅಂತ್ಯಪ್ರಾಸವನ್ನು ಬಳಸಿದರೆ ಅದನ್ನು ನೀವು ಗಮನಿಸಬೇಕಾಗತ್ತೆ. ಮತ್ತು ಹೀಗೆ ಅದೇ ರೀತಿ ನೋಡಿ, ಒಂದನ್ನೊಂದು, ಬಂದು, ದ ಅನ್ನೋಂಥ 2 ವ್ಯಂಜನಾಕ್ಷರಗಳಲ್ಲಿ ಇದೆ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ. ಇಟ್ಟ ಮೊಟ್ಟೆ, ಆ ಒಂದು ಪಾರಿವಾಳಗಳು ಮೊಟ್ಟೆಯನ್ನು ಹಾಕ್ತವೆ. ಮೊಟ್ಟೆಯನ್ನು ಹಾಕಿದ್ಮೇಲೆ ಅದಕ್ಕೆ ಕಾವನ್ನು ಕೊಟ್ಟು ಅದನ್ನು ಮರಿಯನ್ನು ಮಾಡ್ತವೆ. ಆ ಮರಿಯನ್ನು ಮಾಡಿದಾಗ ಅವು ಮರಿಗಳು ಹೊರಗಡೆ ಬರ್ತವೆ. ಬಂದ ತಕ್ಷಣ ಅವಕ್ಕೆ ತುಂಬ ಸಂತೋಷ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಅವರಿಬ್ಬರಿದ್ದಂತಹ 2 ಪಕ್ಷಿಗಳಿದ್ದಂತಹ ಒಂದು ಗುಡಿಸಲಿಗೆ ಅಥವಾ ಆ ಒಂದು ಗೂಡಿಗೆ ಇನ್ನೊಂದಷ್ಟು ಮರಿಗಳು ಬಂದ ಅವಕ್ಕೆ ತುಂಬ ಸಂತೋಷ ಆಗುತ್ತೆ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ. ಆ ಮೊಟ್ಟೆ ಹೊಡೆದ ತಕ್ಷಣ ಇನ್ನೊಂದು ಸ್ವಲ್ಪ ಮರಿಗಳು ಬಂದ ತಕ್ಷಣ ಅವಕ್ಕೆ ಇನ್ನೂ ತುಂಬ ಸಂತೋಷ ಜಾಸ್ತಿ ಆಗುತ್ತೆ, ಕುಣಿದಾಡ್ತಾ ಇರ್ತವೆ. ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಯಾಕೆ ಹೋಗಿ ಸಂತೋಷ ಆಯಿತು ಅಂತ ಹೇಳಿದ್ರೆ, ಆ ಮೊಟ್ಟೆ ಹೊಡೆದ ತಕ್ಷಣ ಅವೇನು ಚಿಲಿಪಿಲಿ ಗುಡ್ತಾ ಇರ್ತವಲ್ಲ, ಸಣ್ಣ ಪುಟ್ಟ ಅದರದ್ದೇ ಆದಂಥ ಒಂದು ಧ್ವನಿಯನ್ನು ಮಾಡ್ತಾ ಇರ್ತವಲ್ಲ ಮರಿಗಳು, ಅದನ್ನು ನೋಡಿ ಅವಕ್ಕೆ ತುಂಬ ಸಂತೋಷ ಆಗುತ್ತೆ. ಹೀಗೆ ದಿನ ಕಳೆದ ಆನಂದದಿಂದ ಬಾಳಿ. ಹಾಗೆ ಆ ಗಂಡು ಮತ್ತು ಹೆಣ್ಣು ಹಕ್ಕಿ ಮತ್ತು ತನ್ನ ಮರಿ ಹಕ್ಕಿಗಳು ಎಲ್ಲ ಸೇರಿ ತುಂಬ ಸಂತೋಷದಿಂದ ಆ ಒಂದು ಗೂಡಿನಲ್ಲಿ ಸಂತೋಷದಿಂದ ಬಾಳ್ತಾ ಇರ್ತವೆ. ಹೀಗೆ ಆ ಒಂದು ಸುಖ ಸಂಸಾರವನ್ನು ನಡೆಸ್ತಾ ಇರಬೇಕಾದ್ರೆ ನೋಡಿ ಏನಾಗುತ್ತೆ, ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ. ಬೇಡ ಬಂದ ಒಬ್ಬ, ಬೇಡ ಅಂತ ಹೇಳಿದ್ರೆ ಬೇಟೆಯನ್ನು ಆಡುವಂಥವನು, ಬಂದು ಬಲೆಯ ಹರಡಿದನೊಮ್ಮೆ. ಬಲೆಯನ್ನು ಹಾಕ್ತಾನೆ. ಬಲೆಯನ್ನು ಹಾಕಿದ ತಕ್ಷಣ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಅವಾಗ ತಾನೇ ಹುಟ್ಟಿರೋಂಥ ಪುಟ್ಟ ಮರಿಗಳು, ಅವಕ್ಕೆ ಯಾರು ಬೇಡ, ಯಾರನ್ನು ನಮ್ಮನ್ನು ಯಾರಾದರೂ ನಮ್ಗೆ ಹಿಂಸೆ ಕೊಡ್ತಾರೆ, ಇದೇನೋ ಅವಕ್ಕೆ ಗೊತ್ತಿರೋದಿಲ್ಲ. ಅವು ಸಹಜವಾಗಿ ಏನು ಮಾಡ್ತವೆ, ಏನೋ ಒಂದು ಹೊಸತನವನ್ನು ನೋಡ್ದಂಗೆ ಅವು ಕೆಳಗಡೆಗೆ ಹಾರಿ ಬಂದು ಆ ಒಂದು ಇದರಲ್ಲಿ ಆ ಒಂದು ಸೆರೆಗೆ ಅವೇನು ಮಾಡ್ತವೆ, ಸಿಲುಕೊಳ್ತವೆ. ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆ ಅಂತ ಹೇಳಿದ್ರೆ ಬಂಧನಕ್ಕೆ ಒಳಗಾಗ್ತವೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಮತ್ತೆ ಅವು ಹೋಗ್ಬಿಟ್ಟು ಒಳಗಡೆಗೆ ಹಾರಿ ಆದರೆ ಮತ್ತೆ ವಾಪಸ್ಸು ಅವು ಬರೋದಕ್ಕೆ ಅಂತ ನೋಡ್ತವೆ. ಆ ಬಲೆಯಲ್ಲಿ ಅದ್ರ ಕಾಲುಗಳು ಮತ್ತೊಂದು ಸಿಗಾಕೊಂಡಿದೆ, ಮೇಲೆಲ್ಲ ಬಲೆಯಾಗಿದೆ, ವಾಪಸ್ಸು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗ ಚೀತ್ಕರಿಸ್ತವೆ ಅಂತ ಹೇಳಿದ್ರೆ ತುಂಬ ಗೋಳಾಟವನ್ನು ಮಾಡ್ತವೆ ಆಚೆ ಬರೋದಕ್ಕೆ, ಆದರೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ. ಈ ಪಾರಿವಾಳಗಳ ಪಾಡು ಅಂದರೆ ಕಷ್ಟ. ಇದನ್ನು ಆ ಒಂದು ತಾಯಿ ಪಾರಿವಾಳ ಒಂದು ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ಅದನ್ನು ನೋಡ್ಬಿಟ್ಟು, ಏನಿದು ನನ್ನ ಮರಿಗಳೆಲ್ಲ ಹೋಗಿ ಆ ಒಂದು ಬೇಡನ ಕೈಗೆ ಸಿಕ್ಕಾಕೊಳ್ತಲ್ಲಪ್ಪ, ಅಯ್ಯೋ ಇವಾಗ ಏನು ಮಾಡೋದು ಅಂಥೇಳಿ ಏನು ಯೋಚನೆ ಮಾಡಿದೆ, ಅದು ಧುಮುಕಿ ಅಲ್ಲಿಗೆ ಬಂದು ಅದ್ರ ಜೊತೆ ಸೇರಿಕೊಳ್ತು. ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ. ಅಂದರೆ ಹೆಂಡತಿ ತಾಯಿ ಪಾರಿವಾಳ ಹೋಗಿ ಅಲ್ಲಿ ಮಕ್ಕಳನ್ನು ನೋಡೋದಕ್ಕೆ, ಮರಿಗಳನ್ನ ನೋಡೋದಕ್ಕೆ ಅಲ್ಲಿಗೆ ಬಂದು ಬಲೆಗೆ ಸಿಗಾಕೊಳ್ತು. ಮತ್ತು ತನ್ನ ಹೆಂಡತಿ ಮತ್ತು ಮರಿಗಳನ್ನು ನೋಡಿದಂತಹ ಒಂದು ಗಂಡು ಪಾರಿವಾಳ ಇತ್ತಲ್ಲ, ಅದು ಕೂಡ ಏನು ಮಾಡ್ತು, ಅಯ್ಯೋ ಇಡೀ ನನ್ನ ಸಂಸಾರವೇ ಅಲ್ಲಿ ಹೋಯ್ತಲ್ಲಪ್ಪ, ಏನು ಮಾಡೋದು ಅಂಥೇಳಿ ಇದು ಕೂಡ ಏನು ಯೋಚನೆ ಮಾಡ್ದೇನೆ ಇದು ದಿಢೀರಂತ ಹೋಗಿ ಅಲ್ಲಿಗೆ ಸಿಕ್ಕಾಕೊಳ್ತು. ಹೀಗೆ ಏನು ಮಾಡ್ದೆ, ಬೇಡ ಅವನಿಗೆ ಇನ್ನೂ ತುಂಬ ಒಳ್ಳೆಯದೇ ಆಯಿತು ಅಂತ ಹೇಳಿದ್ರೆ ಅವನು ಒಂದಕ್ಕೆ ಬಲೆ ಆಗ್ತಾ, ಆದರೆ ಸುಲಭವಾಗಿ ಎಲ್ಲವೂ ಆ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡು. ಇದು ಕಾರಣ ಏನು ಅಂತ ಹೇಳಿದ್ರೆ ಯಾವ ನಿರ್ಧಾರವನ್ನೇ ಮಾಡಲಿಲ್ಲ, ಆ ಒಂದು ತಾಳ್ಮೆಯನ್ನು ಮಾಡಲೇ ಇಲ್ಲ. ಅದು ಏನು ಮಾಡಬೇಕು ಮಾಡಬೇಕು ಅಂತ ಸುಮ್ಮನೆ ಹೋಗಿ ಎಲ್ಲ ಸಿಲುಕಾಕೊಳ್ತು. ಹಾಗೆ ಈ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ. ಕುರುಡು ವಾತ್ಸಲ್ಯ, ಪ್ರೀತಿ ಅನ್ನೋದನ್ನ ಕುರುಡು ಅಂತ ಕರೀತಾರೆ. ಕುರುಡು ಅಂತ ಹೇಳಿದ್ರೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡ್ರೆ, ಯಾವುದೇ ಒಂದು ವಸ್ತುಗಳ ಮೇಲೆ ಆಗ್ಬೋದು, ಯಾವುದೇ ಒಂದು ವ್ಯಕ್ತಿಗಳ ಮೇಲೆ ಆಗ್ಬೋದು, ಯಾವುದ್ರ ಮೇಲಾದರೂ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡ್ರೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಥವಾ ನಾವೇನು ವಿಚಾರ ಮಾಡಬೇಕು ಅನ್ನೋದನ್ನೇ ಮರ್ತು ಬಿಡ್ತೀವಿ. ಹಾಗಾಗಿ ಹೀಗೆ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದನ್ನು ಬಿಟ್ಬಿಡ್ತು. ಈ ಕುರುಡು ವಾತ್ಸಲ್ಯ ಅಂದರೆ ಪ್ರೀತಿ, ಈ ಅಂಧವಾದ ಪ್ರೀತಿಯಿಂದಾಗಿ ಏನು ಮಾಡಬೇಕು ಅನ್ನೋ ಒಂದು ವಿವೇಕವನ್ನು ಕಳೆದುಕೊಂಡು ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಅಂತ ಹೇಳಿದ್ರೆ ಇಡೀ ಗುಂಪೆ, ಅಂದರೆ ಆ ಎಲ್ಲ ತಂದೆ ತಾಯಿ ಆ ಮರಿ ಪಾರಿವಾಳ ಎಲ್ಲ ಪಾರಿವಾಳಗಳು ಹೋಗಿ ಆ ಬಲೆಗೆ ಹೋಗಿ ಸಿಕ್ಕಾಕೊಳ್ತು. ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಚೆನ್ನಾಗಿ ಹಸಿದು ಬಂದಿದ್ದಂಥ ಆ ಬೇಡ ಏನು ಮಾಡ್ದ, ಅವತ್ತಿನ ಆಹಾರಕ್ಕಾಯಿತು ಅಂತೇಳಿ ಅದನ್ನೆಲ್ಲವನ್ನು ಹೊತ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಮೋಹ ಅಂತ ಹೇಳಿದ್ರೆ ಒಂದು ಮೈ ಮರೆಯುವಂಥದ್ದು, ಆಕರ್ಷಣೆಗೆ ಒಳಗಾಗುವಂಥದ್ದು, ಅಕ್ಕರೆ ಅಂತ ಹಿಂಗೆಲ್ಲ ಕರಿತೀವಿ.
ಮೋಹ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿದ್ರೆ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಮ್ಗೆ ಏನು ಆಗ್ತಿದೆ ಅಂತ ಗೊತ್ತಾಗಿಲ್ಲ. ವಸ್ತು ಬೇಕು ಅದು ಬೇಕು ಅಂತ ಅನ್ಕೋತೀವಿ ಹೊರತು ಇದು ಸರಿನಾ ತಪ್ಪು ಅಂತ ಯೋಚನೆ ಮಾಡೋ ವಿವೇಕವನ್ನು ನಾವು ಕಳ್ಕೊಬಿಡ್ತೇವೆ. ಹಾಗಾಗಿ ಈ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಸಿದ್ಧಿ ಅಂತ ಹೇಳಿದ್ರೆ ಪ್ರಾಪ್ತಿ. ಏನು ನಮಗೇನಾದ್ರು ಅತಿಯಾದ ಮೋಹ ಆದರೆ ನಮಗೇನು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ಸರ್ವನಾಶವೇ ನಮಗೆ ಪ್ರಾಪ್ತಿಯಾಗೋವಂಥದ್ದು. ಈಗ ನೋಡಿ, ಅವು ಮೋಹ ಆ ಒಂದು ತಾಯಿ ಪಾರಿವಾಳಕ್ಕೆ ಆ ಮರಿ ಪಾರಿವಾಳಗಳ ಮೇಲೆ ಪ್ರೀತಿ, ಆ ಒಂದು ತಂದೆ ಪಾರಿವಾಳಕ್ಕೆ ಆ ತಾಯಿ ಮತ್ತು ಎಲ್ಲರ ಇಡೀ ಸಂಸಾರದ ಮೇಲೆ ಪ್ರೀತಿ, ವ್ಯಾಮೋಹ. ಹೀಗಾಗಿ ಎಲ್ಲ ಒಂದ್ರ ಮೇಲೆ ಒಂದು ಮೋಹವನ್ನು ಹೊಂದಿ ಏನು ಮಾಡೋದು ಅಂಥೇಳಿ ಇಡೀ ಆ ಒಂದು ಸಂಸಾರವೇ ಸರ್ವನಾಶವಾಯಿತು, ಆ ಪಾರಿವಾಳದ ಸಂಸಾರವೇ ನಾಶವಾಯಿತು. ಅದಕ್ಕೆ ಹೇಳ್ತಾರೆ ವ್ಯಾಮೋಹವನ್ನು ತೊರೆದು ಬಾಳಬೇಕು. ವ್ಯಾಮೋಹ ಅನ್ನೋದನ್ನು ನಾವು ಇಟ್ಕೊಳ್ಳೇಬಾರ್ದು. ಏನು ಬಂದರೂ ಕೂಡ ತಾಳಬೇಕು. ಅಂದರೆ ನಾವು ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನನ್ನೂ ತಂದಿಲ್ಲ, ಹೌದಲ್ವಾ? ನಾವು ಬರಬೇಕಾದ್ರೆ ಬರಿಗೈಯಲ್ಲಿ ಬರ್ತೀವಿ, ಹೋಗಬೇಕಾದ್ರೂ ಬರಿಗೈಯಲ್ಲಿ ಹೋಗ್ತೀವಿ. ನಾವು ಅಲ್ಲಿಂದ ತಂದಿರೋದು ಏನಿಲ್ಲ, ಇಲ್ಲಿಂದ ತಗೊಂಡೋಗೋದಕ್ಕೆ ಹೋಗೋ ಏನಿಲ್ಲ. ಅದಕ್ಕೋಸ್ಕರ ಎಲ್ಲ ಸಿಕ್ಕಿರೋದು ಇಲ್ಲಿಯೇ. ಅರ್ಥ ಆಗ್ತಿದೆ? ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುಗಳು, ಜೀವಿಗಳು ಎಲ್ಲವೂ ಕ್ಷಣಿಕ, ಶಾಶ್ವತವಾದದ್ದು ಯಾವುದೂ ಇಲ್ಲ ಅಲ್ವಾ? ಎಲ್ಲ ಇಲ್ಲೇ ಒಂದಿನ ಅದು ಅಂತ್ಯಗೊಳ್ಳುತ್ತೆ. ಹಾಗಿರ್ಬೇಕಾದ್ರೆ ನಾವು ಯಾಕೆ ಅತಿಯಾದ ವ್ಯಾಮೋಹವನ್ನು ಹೊಂದಬೇಕು ಅನ್ನೋಂಥದ್ದನ್ನೇ ಈ ಒಂದು ನೀತಿ ತೋರಿಸುತ್ತೆ. ಇತ್ತೀಚೆಗೆ ನಾವು ನೋಡೋದಾದರೆ ಇತ್ತೀಚೆಗೆ ಒಂದು ಸಮಾಜದಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಅತಿಯಾದ ವ್ಯಾಮೋಹಗೊಂಡಂಥದ್ದು. ಉದಾಹರಣೆಗೆ ನಾವು ಕಾಲೇಜಿನ ವಿದ್ಯಾರ್ಥಿಗಳನ್ನ ನೋಡಿದ್ರೆ ಕೆಲವರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವ್ರ ತಂದೆ ತಾಯಿಗಳು ಒಂದು ಬೈಕನ್ನು ಕೊಡಿಸಿರ್ತಾರೆ, ಬೈಕನ್ನು ಕೊಡಿಸ್ಬೇಕು ಅಂತ ಕೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಆವಾಗ ಅವರು ಅದನ್ನು ತಗೊಳ್ಲಿಲ್ಲ, ಅವ್ರಿಗೇನೋ ಒಂದು ಹಣಕಾಸಿನ ಸಮಸ್ಯೆ ಇತ್ತು, ಏನೋ ತಗೊಳ್ಲಿಲ್ಲ ಅಂತ ಹೇಳಿದ್ರೆ ಅಯ್ಯೋ ನನಗೆ ಅದು ಸಿಗಲೇ ಇಲ್ವಲ್ಲ, ನಾನು ಅದನ್ನ ತೊಗೊಳ್ಳೇಬೇಕು ಅಂತ ಆಸೆ ಪಟ್ಟಿದ್ದೆ, ಸಿಗಲೇ ಇಲ್ವಲ್ಲ ಅಂತ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಂಡವ್ರನ್ನೂ ನೋಡ್ತೀವಿ. ಕೆಲವೊಂದು ಮೊಬೈಲ್ ಫೋನ್ಗಳು ಮತ್ತೊಂದು ಸಿಗಲಿಲ್ಲ ಅಂದ್ರೆ ಈ ರೀತಿ ಸಣ್ಣ ಪುಟ್ಟ ವಸ್ತುಗಳು ನಮಗೆ ಸಿಗಲಿಲ್ಲ ಅನ್ನೋ ಒಂದು ಸಣ್ಣ ಆಸೆಗೋಸ್ಕರ ನಾವೇನು ಮಾಡ್ತೀವಿ, ಇಡೀ ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ನಾವು ಯಾವುದ್ರ ಬಗ್ಗೆನೋ ಅಷ್ಟೊಂದು ವ್ಯಾಮೋಹವನ್ನು ಇಟ್ಕೋಬಾರ್ದು. ನಮ್ಗೆ ಎಷ್ಟು ಬೇಕೋ ಜೀವನದಲ್ಲಿ ನಮಗೆ ದಕ್ಕುವಂಥದ್ದು ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಈ ಪಾರಿವಾಳಗಳ ಒಂದು ಪಾಡು ನಮ್ಮ ಜೀವನದಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ವಸ್ತುಗಳ ಮೇಲೆ ಒಂದು ವ್ಯಾಮೋಹವನ್ನು ಇಟ್ಕೊಳ್ಬಾರ್ದು. ಹಾಗಾಗಿ ಕವಿ ಹೇಳುವಂತಹ ನೀತಿ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ನಾವು ಸಹಿಸ್ಕೋಬೇಕು, ತಾಳ್ಮೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಪಾರಿವಾಳಗಳ ಒಂದು ಪಾಡನ್ನು ನೋಡಿದ್ರೆ ಆ ಗಂಡು ಪಾರಿವಾಳ ಏನು ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಆ ಹೆಣ್ಣು ಮತ್ತು ಗಂಡು ಪಾರಿವಾಳಗಳು ತನ್ನ ಒಂದು ಸಂಸಾರವನ್ನು ಕಾಪಾಡೋದಕ್ಕೆ ಯೋಚನೆ ಮಾಡಬೇಕಿತ್ತು. ಅದೇನು ಮಾಡ್ತು, ದಿಢೀರಂತ ಹೋಗಿ ಆ ಒಂದು ಬಲೆಗೆ ಸಿಗಾಕೊಳ್ತು. ಅದನ್ನು ಬಿಟ್ಟು ಒಂದು ಸ್ವಲ್ಪ ಸಮಯ ಕಾಯಬೇಕಿತ್ತು. ಆ ಒಂದು ಬೇಡ ಬರ್ತಾನ, ಅಥವಾ ಅವ್ನು ಹೋಗ್ಬೇಕಾದ್ರೆ ಅವ್ನಿಗೇನಾದ್ರು ತೊಂದರೆ ಆಗಿ ಆ ಪಾರಿವಾಳಗಳು ಹೊರಗಡೆ ತಗೋಬೋದಾ, ಅಥವಾ ನಾವು ಅವನ ಮೇಲೆ ಆಕ್ರಮಣವನ್ನು ಮಾಡಿ ಅವನನ್ನು ಓಡಿಸಿ ಏನಾದರೂ ಒಂದು ಈ ರೀತಿ ಪ್ರಯತ್ನಗಳನ್ನ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ನನಗೇನು ನನ್ನ ಪ್ರೀತಿಯ ಪಾರಿವಾಳಗಳೆಲ್ಲ ಹೋಯ್ತಲ್ಲ ಅಂಥೇಳಿ ಇದನ್ನು ಒಳಗಡೆ ಹೋಗಿ ಸಿಗಾಕೊಂಡಿದ್ದು ದೊಡ್ಡ ಅನಾಹುತ ಆಯಿತು. ಅದಕ್ಕೆ ಒಂದು ತಾಳ್ಮೆಯಿಂದ ನಿರ್ಧಾರವನ್ನು ಮಾಡುವಂಥದ್ದು ನಾವು ಕಲಿಬೇಕು. ಆಯಿತಾ? ನೋಡಿ, ಇಲ್ಲಿ ಪದಗಳ ಅರ್ಥ ಇದೆ. ಮುಸುಕು ಅಂದರೆ ಆವರಿಸು, ಸುತ್ತುವರಿ. ವ್ಯಾಮೋಹ ಅತಿಯಾದ ಪ್ರೀತಿ. ಸಿದ್ಧಿ ಫಲಕಾರಿ, ಪ್ರಾಪ್ತವಾಗುವಂಥದ್ದು. ಹೊದರು, ಪೊದೆ, ಪೊಟರೆ. ನೋಡಿ, ಪೊಟರೆ ಅಂತ ಹೇಳಿದ್ರೆ ಒಳಗಡೆ ಒಂದು ಗೂಡನ್ನು ಕಟ್ತವೆ, ಜೊತೆಗೆ ಈ ಥರದ ಒಂದು ಪೊಟರೆಗಳಲ್ಲೂ ಪಕ್ಷಿಗಳು ವಾಸ ಮಾಡ್ತವೆ. ವಾತ್ಸಲ್ಯ, ಅಕ್ಕರೆ, ಮಮತೆ, ಈ ರೀತಿಯಾಗಿದ್ದನ್ನ ನಾವು ನೋಡ್ತೇವೆ. ಮಕ್ಕಳೇ, ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಲಂಕಾರಗಳ ಬಗ್ಗೆ ನೋಡೋಣ. ಏನು ಅಲಂಕಾರ ಅಂತ ಹೇಳಿದ್ರೆ, ಈಗ ಒಬ್ಬ ಮನುಷ್ಯ ಹೇಗೆ ತನ್ನ ದೇಹದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಏನು ಅಲಂಕಾರವನ್ನು ಮಾಡ್ಕೊಳ್ತಾನೋ, ಅದೇ ರೀತಿ ಒಬ್ಬ ಸಾಹಿತಿ ತನ್ನ ಒಂದು ಸಾಹಿತ್ಯದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ, ಆ ಮಾತಿನ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕೆಲವೊಂದು ವರ್ಣನೆಗಳನ್ನ ಮಾಡ್ತಾನೆ. ಆ ವರ್ಣನೆ ಮಾಡುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಅಲಂಕಾರ ಅಂತ ಕರಿತೀವಿ. ಈ ಅಲಂಕಾರದಲ್ಲಿ ರೂಪಕಾಲಂಕಾರ ಸೂತ್ರ ನೋಡಿ, ಉಪಮೇಯ ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಾಲಂಕಾರ. ಅಂದರೆ ಉಪಮೇಯ ಬೇರೆಯಲ್ಲ, ಉಪಮಾನ ಬೇರೆಯಲ್ಲ, ಎರಡು ಒಂದೇ ಎಂಬ ಅಂತೆ ಹೇಳುವಂಥದ್ದು. ನೋಡಿ, ಉದಾಹರಣೆಗೆ ಸೀತೆಯ ಮುಖ ಕಮಲ ಅರಳಿತು ಅಂದರೆ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಉಪಮೇಯ ಯಾವುದು,
ಉಪಮಾನ ಯಾವುದು ನೋಡಿ. ಉಪಮೇಯ ಅಂತ ಹೇಳಿದ್ರೆ ವರ್ಣನೆಯನ್ನು ಮಾಡೋದಕ್ಕೆ ಯಾವುದನ್ನು ತೊಗೊಂಡಿರ್ತಾರೋ ಅದನ್ನು ಉಪಮೇಯ ಅಂತ ಕರಿತೀವಿ. ಯಾವುದಕ್ಕೆ ವರ್ಣಿಸಿರ್ತೀವೋ ಅದನ್ನು ಉಪಮಾನ ಅಂತ ಕರಿತೀವಿ. ಉದಾಹರಣೆಗೆ ಯಾರನ್ನು ವರ್ಣನೆ ಮಾಡಬೇಕು? ಸೀತೆಯ ಮುಖವನ್ನು ವರ್ಣನೆ ಮಾಡಬೇಕು. ಯಾವುದಕ್ಕೆ ವರ್ಣನೆ ಮಾಡಬೇಕು ಅಂದರೆ ಅದನ್ನು ಯಾವುದಕ್ಕೆ ವರ್ಣನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಕಮಲಕ್ಕೆ ವರ್ಣನೆಯನ್ನು ಮಾಡಿದೆ. ಅಂದರೆ ಸೀತೆಯ ಮುಖವನ್ನು ತಗೊಂಡು ಕಮಲಕ್ಕೆ ವರ್ಣನೆ ಮಾಡಿರೋದ್ರಿಂದ ಇಲ್ಲಿ ಉಪಮೇಯ ಅಂತೇಳಿದ್ರೆ ಸೀತೆಯ ಮುಖ, ಉಪಮಾನ ಅಂತೇಳಿದ್ರೆ ಕಮಲ. ಅಲಂಕಾರ ರೂಪಕ ಅಲಂಕಾರ. ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ, ಹಾಗಾಗಿ ಇದು ರೂಪಕ ಅಲಂಕಾರ. ಅರ್ಥ ಆಗ್ತಿದೆಯಾ? ಅಭೇದ ಅಂತ ಹೇಳಿದ್ರೆ ನೋಡಿ, ಸೀತೆಯ ಮುಖ ಬೇರೆ ಅಲ್ಲ, ಕಮಲ ಬೇರೆ ಅಲ್ಲ, ಸೀತೆಯ ಮುಖವೇ ಕಮಲ ಅಂತ ಹೇಳ್ತಾರೆ. ಅದನ್ನ ಅಭೇದ ಅಂತಾರೆ, ಭೇದ ಇಲ್ಲ. ಉಪಮೇಯಕ್ಕೂ ಉಪಮಾನಕ್ಕೂ ಭೇದವಿಲ್ಲದೆ ಎರಡು ಒಂದೇ ಅಂತ ಹೇಳುವಂಥದ್ದೇ ಈ ಒಂದು ರೂಪಕ ಅಲಂಕಾರ. ಅರ್ಥ ಆಗಿದೆಯಾ? ನೋಡಿ, ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿದೆ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಒಂದು. ಎರಡನೇ ಕ್ವಶನ್ನು, ಸಾವಿತ್ರಿಯ ಮುಖಕಮಲ ಅರಳಿತು, ಇಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ. ಇಲ್ಲೊಂದು ಅಲಂಕಾರ ಇದೆ, ಅದರಲ್ಲಿ ಉಪಮೇಯ ಮತ್ತು ಉಪಮಾನ ಯಾವುದು ಅಂತ ಹೇಳಿ ಅದನ್ನು ನೀವು ಬರಿಬೇಕಾಗುತ್ತೆ. ಪಾರಿವಾಳ ಪದ್ಯದಲ್ಲಿರುವ ಅಂತ್ಯಪ್ರಾಸ ಪದಗಳನ್ನು ಪಟ್ಟಿ ಮಾಡಿ. ಈ ಪದ್ಯದಲ್ಲಿ ಪ್ರಾಸಪದಗಳ ಬಗ್ಗೆ ಆಗಿದೆ ಅಲ್ವಾ, ಇದರಲ್ಲಿ ಬರುವಂಥ ಅಂತ್ಯಪ್ರಾಸಗಳನ್ನ ಪಟ್ಟಿ ಮಾಡಿ. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಬೇಡ ಏನು ಮಾಡಿದನು? 2 ಪ್ರಶ್ನೆಗಳಿದೆ. ಮತ್ತು ಈ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಂದರೆ ಈ ಜೋಡಿ ಪಾರಿವಾಳಗಳು ದುಡುಕಿನಿಂದ ನಿರ್ಧಾರ ಮಾಡಿದ್ವಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದು ಮಾಡಿದ್ದು ಸರಿನಾ ಅಥವಾ ಏನು ಮಾಡ್ಬೋದಿತ್ತು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಬರೀರಿ. ಇಲ್ಲಿಗೆ ಈ ಪದ್ಯ ಭಾಗವನ್ನು ಮುಗಿಸೋಣ. ಧನ್ಯವಾದಗಳು.